ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಕೆ ರಿಲೇಟೆಡ್ ಕೇಳಿರೋ ಕ್ವಶನ್ಸ್ ಗಳಿಗೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೋಡ್ರಿ, ಕ್ವಶನ್ ಏನೈತೆ ಅಂದ್ರೆ, ಸಿಂಧೂ ನಾಗರಿಕತೆಯ ಸಮಕಾಲೀನವಲ್ಲದ ನಾಗರಿಕತೆ ಯಾವುದು ಅಂತಂದೇಳಿ. ಈಗ ನಾವು ಆಪ್ಷನ್ಸ್ ಗಳನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ, ಇದ್ರೊಳಗಡೆ ಗ್ರೀಕ್ ನಾಗರಿಕತೆ ಅಂತಂದ್ ಐತಲ್ಲ, ಇದು ಒಂದೇ ಏನಂತಂದ್ ಹೇಳಿದ್ರ ಸಿಂಧು ನಾಗರಿಕತೆ ಸಮಕಾಲೀನ ಅಲ್ಲ. ಉಳಿದದ್ದು ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಮೆಸಪೊಟೆಮಿಯಾ ಆಗಿರ್ಬೋದು, ಸುಮೇರಿಯನ್ ನಾಗರಿಕತೆ, ಇವೆಲ್ಲ ಏನಂತಂದ್ ಹೇಳಿದ್ರೆ ಸಿಂಧು ನಾಗರಿಕತೆಯ ಸಮಾನವಾಗಿರುವಂತಹ ನಾಗರಿಕತೆಗಳಾಗಿದಾವ, ನೆನ್ಪಿಟ್ಕೊಳ್ರಿ. ಆಮೇಲೆ ಈಗ ಈಜಿಪ್ಟ್ ನಾಗರಿಕತೆ ಅಂತಂದ್ ಹೇಳ್ಬರ್ತಲ್ಲ, ಇದು ನೈಲ್ ನದಿಯಲ್ಲಿ ಹರಿಯುತ್ತಲ್ಲ, ಸೊ ಆ ಪ್ರದೇಶದಲ್ಲಿ ಹುಟ್ಟಿದಂತಹ ಒಂದು ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಮೆಸಪೊಟೇಮಿಯಾ ಅಂತಂದ್ ಹೇಳ್ತೀವಲ್ಲ, ಇದು ಎರಡು ನದಿಗಳ ನಡುವಿನ ನಾಡು ಅಂತಂದ್ ಹೇಳ್ತೀವಿ ಮೆಸಪೊಟೇಮಿಯಾ. ಇದು ಯಾವ ನದಿಗಳಂತಂದ್ ಹೇಳ್ರಿ, ಒಂದೇನಂದ್ರೆ ಟೈಗ್ರಿಸ್ ಅಂತಂದ್ ಹೇಳಿ ಬರುತ್ತೆ, ಇನ್ನೊಂದ್ ಯಾವ್ದು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನ ಹಾಕ್ರಿ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡ್ರಿ. ಮೊಹೆಂಜೊದಾರೋ ಅಂತಂದ್ ಹೇಳಿ ಬರುತ್ತೆ, ಇದು ಸಿಂಧೂ ನದಿಯ ದಡದಲ್ಲಿ ಬರ್ತೈತೆ. ಸಿಂಧೂ ನದಿಯ ದಡದಲ್ಲಿ ಬರುವಂತ ಒಂದು ನಗರ ಯಾವ್ದು ಅಂತಂದ್ ಹೇಳಿದ್ರೆ ಮೊಹೆಂಜೊದಾರೋ ಅಂತಂದ್ ಹೇಳ್ತೀವಿ. ಅದೇ ತರ ಇನ್ನು ಕೆಲವೊಂದು ಬರ್ತಾವ ನೋಡ್ರಿ. ಯಾವ ಅಂತಂದ್ ಹೇಳಿದ್ರೆ, ಇವಾಗ ಹರಪ್ಪ ಅಂತಂದ್ ಹೇಳಿ ಬರುತ್ತ. ಹರಪ್ಪ ಏನಂತಂದ್ ಹೇಳಿದ್ರೆ ರಾವಿ ನದಿಯ ದಡದಲ್ಲಿ ಬರುತ್ತ. ಹರಪ್ಪ ನಾಗರಿಕತೆ ರಾವಿ ನದಿಯ ದಡದಲ್ಲಿ ಬರ್ತೈತಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಈ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ ಲೋತಾಲ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಲೋತಾಲ್, ಇದು ಲೋತಾಲ್ ಏನಂತಂದ್ ಹೇಳಿದ್ರೆ ಸಬರ್ಮತಿ ನದಿ ದಡದಲ್ಲಿ ಬರುತ್ತ. ಅದ್ರ ಜೊತೆಗೆ ಇದನ್ನ ನಾವು ಹಡಗು ಕಟ್ಟೆ ಅಂತಂದ್ ಹೇಳ್ತೀವಿ. ಸಿಂಧೂ ನಾಗರಿಕತೆಯ ಏಕೈಕ ಹಡಗು ಕಟ್ಟೆ ಯಾವ್ದಂತಂದ್ರೆ ಲೋತಾಲ್ ಅಂತಂದ್ ಹೇಳ್ತೀವಿ. ಇದು ಅದಾದ ನಂತರ ನೆಕ್ಸ್ಟ್ ಸಿಂಧೂ ನಾಗರಿಕತೆಯ ಪಶ್ಚಿಮ ಪ್ರದೇಶ. ಸೊ ಪಶ್ಚಿಮ ಪ್ರದೇಶ ಯಾವ್ದಂತಂದ್ರೆ ಸೂಕ್ತ್ ಜಂಡರ್ ಅಂತಂದೇಳಿ ಇಲ್ಲೇ ಐತ್ ನೋಡ್ರಿ, ಸೂಕ್ತ್ ಜಂಡರ್ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಉತ್ತರ ಪ್ರದೇಶ ಯಾವ್ದು ಅಂತಂದ್ ಹೇಳಿದ್ರೆ, ಈಗ ನೀವು ಇಲ್ಲಿ ನೋಡ್ಕೋಬಹುದು ಮಾಂಡಾ ಅಂತಂದ್ ಹೇಳಿ ಬರುತ್ತೆ. ಇದು ಕೂಡ ಚಿನಾಬ್ ನದಿ ದಡದಲ್ಲಿ ಬರ್ತೈತೆ, ಮಾಂಡಾ ಅಂತಂದೇಳಿ. ಈ ಮೂರು ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ಬರೆದು ಇಟ್ಕೊಳ್ರಿ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಹರಪ್ಪ ನಾಗರಿಕತೆ ಒಳಗಡೆ, ಹರಪ್ಪ ನಗರದಲ್ಲಿ ಏನಂತಂದ್ ಹೇಳಿದ್ರೆ ಕೆಲವೊಂದು ಥಿಂಗ್ಸ್ ಗಳು ಸಿಗ್ತಾವ, ಅವುಗಳನ್ನ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಂದ್ ಹೇಳಿ ಒಂದು ಕೃತಿ ಬರುತ್ತೆ, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದ್ರ ಕೃತಿಯನ್ನ ಬರ್ದವ್ರು ಯಾರಂತಂದ್ ಹೇಳಿದ್ರ ದಾದಾಬಾಯಿ ನವರೋಜಿ ಅವರು ಬರೀತಾರ. ಇದನ್ನ ಯಾವಾಗ ಬರೀತಾರ ಅಂದ್ರೆ 1901 ಈ ಕೃತಿಯನ್ನ ಬರೆದು ಪಬ್ಲಿಷ್ ಅನ್ನ ಮಾಡ್ತಾರ. ಭಾರತದ ಸಂಪತ್ತು ಹೆಂಗ ಬ್ರಿಟಿಷರು ಲೂಟಿ ಮಾಡಿದ್ರು, ಯಾವ ರೀತಿಯಾಗಿ ತಗೊಂಡ್ ಹೋದ್ರು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ RC ದತ್ತಾ ಅಂತಂದ್ ಹೇಳಿ ಇವರೊಂದು ಕೃತಿಯನ್ನ ಬರೀತಾರ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಂದ್ ಹೇಳಿ. ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಅಂತಂದೇಳಿ, ಹಿಸ್ಟರಿ ಆಫ್ ಇಂಡಿಯಾ. ಈ ಕೃತಿಯನ್ನ ಯಾರು ಬರೀತಾರ ಅಂದ್ರ RC ದತ್ತಾರ್ ಅವರು ಬರೀತಾರ. ಅದಾದ ನಂತರ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ನಿಮ್ಗೆ ಕೃತಿಗಳು ಗೊತ್ತಿದಾವ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಂದೇಳಿ. ಅದು ಅವ್ರದ್ದು ಆತ್ಮಕಥೆ ಅಂತಂದ್ ಹೇಳ್ತೀವಿ, ಮಹಾತ್ಮ ಗಾಂಧೀಜಿ ಅವ್ರದ್ದು, ಅದನ್ನ ನೋಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಯಾವ ಚಳುವಳಿಯ ವೈಫಲ್ಯದ ನಂತರ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿ. ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಇಲ್ಲಿ ಸ್ವರಾಜ್ ಪಕ್ಷ ನಾರ್ಮಲ್ ಆಗಿ ರಚನೆ ಆಗತ್ತೆ. ಯಾವಾಗಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸ್ವರಾಜ್ ಪಕ್ಷ ಸರ್ ಮೊದಲ ಸ್ಟಾರ್ಟ್ ಆಗಿದ್ರೆ, ಬಟ್ ಅದ್ರ ಇಲ್ಲಿ ನೋಡ್ರಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ್ ಹೇಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ್ ಹೇಳಿ ಬರುತ್ತೆ. ಇದು ಯಾವಾಗ ಆಗತ್ತೆ ಸರ್, 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆಯತ್ರಿ. ಈ ಚಳವಳಿ ನಡೆಯುತ್ತೆ, ಮಹಾತ್ಮ ಗಾಂಧೀಜಿಯವರು ನಡೆಸ್ತಾರೆ. ಇದು ಓಕೆ ಒಂದು. ಅದಾದ ನಂತರ ಹೋಮ್ ರೂಲ್ ಚಳವಳಿ ನಡೆಯುತ್ತೆ 1916 ಒಳಗಡೆ. ಇದನ್ನ ಆನಿ ಬೆಸೆಂಟ್, ಅದಾದ ನಂತರ ಬಾಲ್ ಗಂಗಾಧರ್ ತಿಲಕರ್ ನಡೆಸ್ತಾರೆ. ಅವ್ರದ್ದೊಂದು ಡಿಫ್ರೆಂಟ್ ಆಗಿರೋ ವೇ ಇದು, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಇವ್ ಎರಡು ಏನಂತಂದ್ ಹೇಳಿದ್ರೆ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಉಪ್ಪಿನ ಸತ್ಯಾಗ್ರಹ ಅಂತಂದ್ ಹೇಳಿ ಬರುತ್ತೆ, ಇದು 1930 ಆಮೇಲೆ ಅಸಹಕಾರ ಚಳವಳಿ ಬರುತ್ತೆ ಆಲ್ಮೋಸ್ಟ್ 1920 ಈಗ ಈ ಸ್ವರಾಜ್ ಅನ್ನೋ ಪಕ್ಷ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಯಾರು ಸ್ಥಾಪನೆ ಮಾಡ್ತಾರ, ಸಿ ಆರ್ ದಾಸ್. ಇನ್ನೊಬ್ರು ಯಾರು ಅಂತಂದ್ರೆ ಮೋತಿಲಾಲ್ ನೆಹರು ಅಂತಂದೇಳಿ, ಮೋತಿಲಾಲ್ ನೆಹರು. ಇವ್ರಿಬ್ರು ಸೇರಿ ಏನ್ ಮಾಡ್ತಾರ ಅಂದ್ರೆ ಅಸಹಕಾರ ಚಳುವಳಿಯ ವೈಫಲ್ಯ ಆಗತ್ತೆ. ಇದ್ರೊಳಗಡೆ ಎಲ್ಲಾ ಚಳುವಳಿಗಳು ಸಕ್ಸಸ್ ಆಗಿದಾವ, ಬಟ್ ಆದ್ರೆ ಯಾವ್ದು ಚಳುವಳಿಯ ಅಸಹಕಾರ ಚಳುವಳಿ ಅಂತಂದ್ ಹೇಳಿದ್ರೆ ವೈಫಲ್ಯ ಆಗತ್ತೆ. ಯಾಕಂತಂದ್ ಹೇಳಿದ್ರ 1922 ಚೌರಿ ಚೌರ ಘಟನೆ ನಡೆಯುತ್ತಲ್ಲ, ಚೌರಿ ಚೌರ ಘಟನೆ ನಡೆದ ನಂತರ ಅಸಹಕಾರ ಚಳುವಳಿಯನ್ನ ಹಿಂತಗೊಂಡ ನಂತರ ಅದು ವೈಫಲ್ಯ ಆದಂಗಲ್ಲ. ಸೊ ಆ ವೈಫಲ್ಯದ ಕಾರಣ ಸ್ವರಾಜ್ ಪಕ್ಷ ಸ್ಥಾಪನೆ ಮಾಡ್ತಾರ. ಯಾರು, ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು. ಇದನ್ನ ನೆನ್ಪಿಟ್ಕೊಡ್ರಿ. ಯಾವಾಗ, 1923. ಜಸ್ಟ್ ನಾವು ಸ್ವಲ್ಪ ಥಿಂಕ್ ಮಾಡಿದ್ವಿ ಅಂತಂದ್ರೆ ಅದ್ರ ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತೆ. ನಾವ್ ಎಲ್ಲಾನು ಓದ್ಬೇಕಂತ ಇಲ್ಲ, ಪ್ರತಿಯೊಂದನ್ನು ನೆನ್ಪಿಟ್ಕೋಬೇಕಂತ ಏನಿಲ್ಲ.
ಇದಾದ ನಂತರ ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದ ಸಹಿ ಹಾಕಿದ ವರ್ಷ ಯಾವುದು ಅಂತ ಕ್ವಶನ್ ಕೇಳಿದಾರೆ. ಯಾವ ವರ್ಷ ಅಂತಂದ್ರೆ 1931 ಅಂತಂದ್ ಹೇಳ್ತೀವಿ. 1936 ಯಾವ್ದು ಇಲ್ವೇ ಇಲ್ಲ. 1930 ಏನ್ ನಡೆಯುತ್ತೆ, ಒಂದು ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ, ಇನ್ನೊಂದು ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ ಅದನ್ನೇ, ಉಪ್ಪಿನ ಸತ್ಯಾಗ್ರಹ ಮತ್ತು ಕಾನೂನು ಭಂಗ ಚಳವಳಿ. ಆಮೇಲೆ 1931 ಗಾಂಧಿ ಇರ್ವಿನ್ ಒಪ್ಪಂದ ನಡೆಯುತ್ತೆ. 1932 ಪೂನಾ ಒಪ್ಪಂದ ನಡೆಯುತ್ತೆ. ಪೂನಾ ಒಪ್ಪಂದ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇದು ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಮೀಸಲಾತಿಗೋಸ್ಕರ, ಸೊ SC ST ದವ್ರಿಗೆ ಏನಂದ್ರೆ ಮೀಸಲಾತಿಗೋಸ್ಕರ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ ಅವರಿಬ್ಬರ ನಡುವೆ ಯರವಾಡ್ ಜೈಲದೊಳಗಡೆ. ಸೊ ಇಷ್ಟ ಜಸ್ಟ್ ಪಾಯಿಂಟ್ಸ್ ಗಳು ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ರಾಂತಿಕಾರಿ ಭಯೋತ್ಪಾದನೆಗೆ ಸಂಬಂಧಿಸುವ ಪತ್ರಿಕೆ ಆಗೈತೆ ಅಂತಂದ ಹೇಳಿ. ಇದ್ರಲ್ಲಿ ಯಾವ್ದಂತಂದ ಹೇಳಿದ್ರ ಯಂಗ್ ಇಂಡಿಯಾ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳಿದ್ರೆ ಯಂಗ್ ಇಂಡಿಯಾ. ಸೊ ಈ ಯಂಗ್ ಇಂಡಿಯಾ ಅನ್ನೋದೇನಂತಂದ್ರೆ ಕ್ರಾಂತಿಕಾರಿ ಭಯೋತ್ಪಾದನೆ ಅಂದ್ರೆ ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡ್ರಿ, ನಾವು ಓದುವಾಗ ಒಂದ್ ಸ್ವಲ್ಪ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಕ್ರಾಂತಿಕಾರಿ ಭಯೋತ್ಪಾದನೆಗೆ ಸಂಬಂಧಿಸದ ಅಂತಂದೈತೆ. ಸಂಬಂಧಿಸದ ಅಂತಂದ ಹೇಳಿದ್ರೆ ಕ್ರಾಂತಿಕಾರಿಗೆ ಸಂಬಂಧಿಸಿದಲ್ದು. ಯಂಗ್ ಇಂಡಿಯಾ ಯಾರ್ದಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಹೊರಡಿಸಿರುವಂತದ್ದು, ಸಂಪಾದಿಸಿರುವಂತಹ ಯಾವ್ದಂತಂದ್ರೆ ಪತ್ರಿಕೆ ಯಂಗ್ ಇಂಡಿಯಾ ಅಂತಂದ ಹೇಳ್ತೀವಿ. ಇದು ಅಹಿಂಸಾತ್ಮಕ ಥಿಂಗ್ಸ್ ಗಳನ್ನ ನೋಡತ್ತ. ಬಟ್ ಆದ್ರೆ ಇಲ್ಲಿ ಸಂಧ್ಯಾ, ಯುಗಾಂತರ ಮತ್ತು ಗದರ್ ಅಂತಂದ ಹೇಳಿ ಬರ್ತಲ್ಲ, ಇವು ಕ್ರಾಂತಿಕಾರಿಗಳಿಗೆ ಸಂಬಂಧಪಟ್ಟಿರುವಂತ ಥಿಂಗ್ಸ್ ಗಳಾಗಿದಾವ. ಗದರ್ ಅನ್ನೋದೇನಂತಂದ ಹೇಳಿದ್ರೆ ಒಂದು ಪಕ್ಷ, ಇದು ಕ್ರಾಂತಿಕಾರಿಗಳು ಇದು ಸ್ಥಾಪನೆ ಮಾಡ್ತಾರ. ಅದಾದ ನಂತರ ಯುಗಾಂತರ ಅನ್ನೋದೇನಂದ್ರ ಬಂಗಾಳದಲ್ಲಿ ಒಂದು ಕ್ರಾಂತಿಕಾರಿಗಳು ಹೊರಡಿಸಿರುವಂತಹ ಒಂದು ಇದು ಆಗಿರತ್ತ, ಅದು ಪತ್ರಿಕೆ ಆಗಿರತ್ತ. ಇವನ್ ಸಂಧ್ಯಾ ಕೂಡ ಅದೇ ತರ. ಬಟ್ ಆದ್ರೆ ಇಲ್ಲಿ ಕ್ರಾಂತಿಕಾರಿಗಳಿಗೆ ಸಂಬಂಧಿಸದಿಲ್ಲದೆ ಇರೋದಂತಂದ್ರೆ ಯಂಗ್ ಇಂಡಿಯಾ ಅಂತಂದ ಹೇಳ್ತೀವಿ. ಅದನ್ನ ಮಹಾತ್ಮ ಗಾಂಧೀಜಿಯವರು ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಸಂಗಮ ಸಾಹಿತ್ಯ ಅಂತಂದ ಹೇಳಿ ಬರುತ್ತೆ. ಸಂಗಮ್ ಸಾಹಿತ್ಯ ಅಂತಂದ ಹೇಳಿದ್ರೆ ತಮಿಳುನಾಡಿನ ಪಾಂಡ್ಯ ಅರಸರ ಆಶ್ರಯದಲ್ಲಿದ್ದ ಮಧುರೈ ಒಳಗಡೆ, ಎಲ್ಲಪ್ಪ ಅಂತಂದ್ರೆ ಮಧುರೈ ಒಳಗಡೆ ಆ ಟೈಮ್ ಒಳಗಡೆ ಸಾಹಿತ್ಯ ಸ್ವಲ್ಪ ಜಾಸ್ತಿ ರಚನೆ ಆಗ್ತಿರತ್ತ. ಅದಕ್ಕೋಸ್ಕರ ಅದನ್ನ ನಾವು ಸಂಗಮ ಸಾಹಿತ್ಯ ಅಂತಂದ ಹೇಳ್ತೀವಿ, ಅಥವಾ ತಮಿಳು ಸಾಹಿತ್ಯ. ಅಂದ್ರೆ ತಮಿಳು ಸಾಹಿತ್ಯದ ಸುವರ್ಣ ಯುಗ ಅಂತಂದ ಹೇಳ್ತೀವಿ ಪಾಂಡ್ಯ ಅರಸರಿದ್ದಾಗ. ಜಸ್ಟ್ ಅಷ್ಟೇ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತಾಂಜಾವೂರು ಏನಂತಂದ ಹೇಳಿದ್ರೆ ಚೋಳರ ಕೇಂದ್ರ ಬಿಂದು. ಚೋಳ ರಾಜರ ಕೇಂದ್ರ ಬಿಂದು ಯಾವ್ದಂತಂದ ಹೇಳಿದ್ರೆ ಆಳ್ವಿಕೆಯ ಕೇಂದ್ರ ಬಿಂದು ತಾಂಜಾವೂರು ಅಂತಂದ ಹೇಳ್ತೀವಿ. ಇಲ್ಲೊಂದು ಟೆಂಪಲ್ ಅನ್ನ ನಿರ್ಮಾಣ ಮಾಡ್ತಾರ, ಬೃಹದೀಶ್ವರ ಟೆಂಪಲ್ ಅಂತಂದ ಹೇಳಿ. ಯಾವ ಟೆಂಪಲ್? ಬೃಹದೀಶ್ವರ ಅಂದ್ರ ಮಹಾದೇವನಿಗೆ ಸಂಬಂಧಿಸಿರುವಂತಹ ಒಂದು ಟೆಂಪಲ್, ಬೃಹದೀಶ್ವರ ಟೆಂಪಲ್. ಇದನ್ನ ಯಾವ ರಾಜ ಕಟ್ಟಿಸ್ತಾನ ಅಂತಂದ ಹೇಳಿ ನನ್ನ ಕಮೆಂಟ್ ಅನ್ನ ಹಾಕ್ರಿ, ಯಾವ ಚೋಳ ರಾಜ ಅಂತಂದ ಹೇಳಿ. ನೆಕ್ಸ್ಟ್ ಕಂಚಿ ಬರುತ್ತೆ. ಇದು ಕಂಚಿ ಏನಂತಂದ್ರೆ ಅದ್ರ ಪಲ್ಲವರ ರಾಜಧಾನಿ. ಕಂಚಿ ಏನಂತಂದ್ರೆ ಪಲ್ಲವರ ರಾಜಧಾನಿ, ತುಂಬಾ ಇಂಪಾರ್ಟೆಂಟ್. ಈ ಪಲ್ಲವರಲ್ಲಿ ಏನಂದ್ರೆ ಮಹೇಂದ್ರ ವರ್ಮ ಬಹಳ ಇಂಪಾರ್ಟೆಂಟ್. ಯಾಕಂದ್ರ ಮಹೇಂದ್ರ ವರ್ಮ ಯಾರ ಜೊತೆ ಯುದ್ಧ ಮಾಡ್ತಾನ? ಇಮ್ಮಡಿ ಪುಲಿಕೇಶಿ ಜೊತೆ ಯುದ್ಧ ಮಾಡ್ತಾನ. ಇಮ್ಮಡಿ ಪುಲಿಕೇಶಿ ಜೊತೆಗೆ ಟೋಟಲ್ ಆಗಿ 3 ಯುದ್ಧಗಳು ನಡೀತಾವ. 3ನೇ ಯುದ್ಧದಲ್ಲಿ ಮಹೇಂದ್ರ ವರ್ಮ ಸತ್ತೋಗ್ತಾನ. ಇದಾದ ನಂತರ ನೆಕ್ಸ್ಟ್ ಅವನ ಮಗನಾದಂತಹ ನರಸಿಂಹ ವರ್ಮ ಬರ್ತಾನ. ಎಲ್ರಿಗೂ ಗೊತ್ತೈತಲ್ಲ, ನರಸಿಂಹ ವರ್ಮ ಬರ್ತಾನ. ಈ ನರಸಿಂಹ ವರ್ಮ 2ನೇ ಪುಲಿಕೇಶಿಯನ್ನ ಸೋಲಿಸ್ತಾನ. ಅದು ಸೋಲಿಸಿದ ನಂತರ ಆಲ್ಮೋಸ್ಟ್ ಏನ್ ಮಾಡ್ತಾ ಅಂತಂದ್ರೆ ವಾತಾಪಿ ಅಂದ್ರ ಬಾದಾಮಿಯನ್ನ ವಶಪಡಿಸ್ಕೊಳ್ತಾನ. ಸೊ ಅದಕ್ಕೋಸ್ಕರ 1ನೇ ನರಸಿಂಹ ವರ್ಮ ವಾತಾಪಿ ಕೊಂಡ ಅಂತಂದ ಹೇಳಿ ಬಿರುದನ್ನ ತಗೊಂತಾನ. ವಾತಾಪಿ ಕೊಂಡ ಅಂತಂದ ಹೇಳಿ. ಯಾಕಂತಂದ್ರೆ ಬಾದಾಮಿಯನ್ನ ವಶಪಡಿಸ್ಕೊಂಡಿರೋದಕ್ಕೆ. ಅದಾದ ನಂತರ ಕೆಲವು ವರ್ಷಗಳಾದ ನಂತರ ಇಮ್ಮಡಿ ಪುಲಿಕೇಶಿಯ ಮಗನಾದಂತಹ ವಿಕ್ರಮಾದಿತ್ಯ ಸೊ ಅವು ಬಂದೇನಂತಂದ ಹೇಳಿದ್ರ 1ನೇ ನರಸಿಂಹ ವರ್ಮ ಆಮೇಲೆ ಬರುವಂತ ಎಲ್ಲಾ ಚೋಳರನ್ನ ಅಂದ್ರ ಪಲ್ಲವರನ್ನ ಸೋಲಿಸ್ತಾರ. ಅದು ಪಲ್ಲವರ ವಂಶವೇನಂತಂದ ಹೇಳಿದ್ರ ಅಲ್ಲಿಗೆ ಸ್ಟಾಪ್ ಆಗತ್ತೆ. ಸೊ ಆ ಲೆವೆಲ್ ಯುದ್ಧಗಳು ನಡೀತಾವ, ಅವುಗಳನ್ನ ನೆಕ್ಸ್ಟ್ ನೋಡಕ್ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದವ್ರು ಯಾರು ಅಂತಂದ ಹೇಳಿ ಸರ್ ಥಾಮಸ್ ಮನ್ರೋ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರ ಸರ್ ಥಾಮಸ್ ಮನ್ರೋ ಏನ್ ಮಾಡ್ತಾರ ಅಂತಂದ ಹೇಳಿದ್ರ 1820 ಮದ್ರಾಸ್ ಪ್ರಾಂತದಲ್ಲಿ, ಅದನ್ನು ಕೂಡ ಕ್ವಶನ್ಸ್ ಕೇಳ್ಬಹುದು, ಪರ್ಟಿಕ್ಯುಲರ್ ಆಗಿ ಎಲ್ಲಿ ಅಂತಂದ ಹೇಳಿ ಮದ್ರಾಸ್ ಪ್ರಾಂತ್ಯದಲ್ಲಿ ಇದನ್ನ ಜಾರಿಗೆ ತಗೊಂಡು ಬರ್ತಾರ. ರೈತವಾರಿ ಪದ್ಧತಿ ಅಂದ್ರೆ ಡೈರೆಕ್ಟ್ ಆಗಿ ಬ್ರಿಟಿಷ್ ಸರ್ಕಾರಕ್ಕೆ ರೈತ ಹೋಗ್ಬಿಟ್ಟು ಕಟ್ಟೋದು. ರೈತ ಡೈರೆಕ್ಟ್ ಏನಂತಂದ್ರೆ ಬ್ರಿಟಿಷ್ ಸರ್ಕಾರ ಜೊತೆಗೆ ಸಂಪರ್ಕವನ್ನು ಹೊಂದ್ಕೊಂಡು ಡೈರೆಕ್ಟ್ ಆಗಿ ಟ್ಯಾಕ್ಸ್ ಅನ್ನ ಕಟ್ಟೋದು ಅಂತಂದ ಹೇಳ್ತೀವಿ. ಅದು ಸೊ ರೈತವಾರಿ ಪದ್ಧತಿ. ಮೊದಲು ಹೆಂಗಿತ್ತು ಸರ್? ಜಮೀನ್ದಾರಿ ಪದ್ಧತಿ ಇತ್ತು. ಈ ಜಮೀನ್ದಾರಿ ಪದ್ಧತಿಯನ್ನ ಯಾರಿಗೆ ಜಾರಿಗೆ ತಗೊಂಡ್ ಬರ್ತಾರ? ಲಾರ್ಡ್ ಕಾರ್ನ್ ವಾಲಿಸ್ ಜಾರಿಗೆ ತಗೊಂಡ್ ಬರ್ತಾನ. ಅದು ಯಾವ ಪ್ರಾಂತದಲ್ಲಿ ಇತ್ತು ಅಂತಂದ ಹೇಳಿದ್ರೆ
ಈ ಪ್ರಾಂತ್ಯದೊಳಗಡೆ ಅಂದ್ರೆ ಬಂಗಾಳ ಪ್ರಾಂತದ ಅಡಿಯಲ್ಲಿ ಬಿಹಾರ್, ಒಡಿಸ್ಸಾ, ಈ ಪಶ್ಚಿಮ ಬಂಗಾಳ ಈ ಪ್ರದೇಶಗಳಲ್ಲಿ ಜಮೀನ್ದಾರಿ ಪದ್ಧತಿ ಜಾಸ್ತಿ ಇತ್ತು. ಈಗ ರೈತವಾರಿ ಪದ್ಧತಿಯಲ್ಲಿ ಬಂತು, ಮದ್ರಾಸ್ ಪ್ರಾಂತ್ಯದಲ್ಲಿ ಬಂತು. ಈ 2 ಪಾಯಿಂಟ್ಸ್ ಗಳನ್ನ. ಅದಾದ ನಂತರ ನೆಕ್ಸ್ಟ್ ವಾರ್ನ್ ಹೆಸ್ಟಿಂಗ್ ಬಗ್ಗೆ ನಿಮ್ಗೆ ಗೊತ್ತೈತೆ. ಸೊ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತಂದ್ ಹೇಳ್ತೀವಿ. ಇವ್ರ ಟೈಮ್ ಒಳಗಡೆ ಏನಾಗತ್ತ ಅಂತಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಯಲ್ಲಿರುತ್ತ. ಸೊ ಅದನ್ನ ತೆಗೆದು ಹಾಕ್ತಾರ, ದ್ವಿಮುಖ ಸರ್ಕಾರ ಪದ್ಧತಿಯನ್ನ ತೆಗೆದು ಹಾಕ್ತಾರ. ಅದಾದ ನಂತರ ಇವರೊಂದು ಸುಪ್ರೀಂ ಕೋರ್ಟ್ ಅನ್ನ ರಚನೆ ಮಾಡ್ತಾರ, ಎಲ್ಲಿ ಕೋಲ್ಕತ್ತಾದೊಳಗಡೆ. ಸೊ ಅದ್ರದ್ದು ಮೊದಲ ಸಿಜೆ ಚೀಫ್ ಜಸ್ಟಿಸ್ ಯಾರು ಇರ್ತಾರ ಅಂದ್ರೆ ಎಲಿಜಾ ಇಂಪೆ ಅಂತಂದ್ ಹೇಳ್ತೀವಿ. ಯಾರು? ಎಲಿಜಾ ಇಂಪೆ ಅನ್ನೋ ಒಬ್ಬ ವ್ಯಕ್ತಿ ಸೊ ಅದರದ್ದು ಚೀಫ್ ಜಸ್ಟಿಸ್ ಆಗಿರ್ತಾರ. ಸೊ ಇಷ್ಟು ಕೆಲವೊಂದು ಪಾಯಿಂಟ್ಸ್ ಗಳು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಚಾಲುಕ್ಯರ ಸೈನ್ಯವನ್ನ ಏನಂತ ಹೇಳಿ ಕರಿತಾ ಇದ್ರು ಅಂತಂದೇಳಿ. ಚಾಲುಕ್ಯರ ಸೈನ್ಯವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಕರ್ನಾಟಕ ಬಲ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಕರ್ನಾಟಕ ಬಲ ಅಂತ ಕರಿತಾ ಇದ್ರು. ಇದು ಮೇನ್. ಆಮೇಲೆ ಇಲ್ಲೊಂದು ಪಾಯಿಂಟ್ ಅನ್ನ ಮಿಸ್ ಮಾಡಿದ್ವಿ ನೋಡ್ರಿ, ಕ್ರಾಂತಿಕಾರಿಗಳ ಬಗ್ಗೆ ಇಲ್ಲೇ ಮುಗಿದ್ ಬಿಡತ್ತೆ. ಯಾಕಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಗಳು ನೋಡಿದ್ವಿ. ಭಗತ್ ಸಿಂಗ್ ಮೇನ್ ಯಾರಂತಂದ್ ಹೇಳಿದ್ರೆ ಭಗತ್ ಸಿಂಗ್ ಅಂತಂದ್ ಹೇಳ್ತೀವಿ. ಇವ್ರದೊಂದು ಘೋಷಣೆ ಬರುತ್ತ, ಇಂಕ್ವಿಲಾಬ್ ಜಿಂದಾಬಾದ್ ಅಂತಂದ್ ಹೇಳಿ. ಇಂಕ್ವಿಲಾಬ್ ಜಿಂದಾಬಾದ್ ಅಂತಂದ್ ಹೇಳಿ ಇದೊಂದು ಘೋಷಣೆ ಯಾರ್ದಂತಂದ್ ಹೇಳಿದ್ರೆ ಅದು ಭಗತ್ ಸಿಂಗ್ ದವ್ರದ್ದು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಬರ್ತಾರ, ಚಂದ್ರಶೇಖರ್ ಆಜಾದ್ ಅಂತಂದ್ ಹೇಳಿ. ಇನ್ನೊಬ್ರು ಯಾರಂದ್ರ ಚಂದ್ರಶೇಖರ್ ಆಜಾದ್ ಅಂತಂದ್ ಹೇಳ್ತೀವಿ. ಇವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಂದ್ ಹೇಳಿ, HSRA. ಈ ಕ್ವಶನ್ ಅನ್ನ ಕೇಳಿದಾರ. HSRA ಬರ್ಕೊಳ್ರಿ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಂದೇಳಿ. ಇದನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತಂದೇಳಿ ಚಂದ್ರಶೇಖರ್ ಆಜಾದ್ ಅವರು. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಬರ್ತಾರ, ಸುಭಾಷ್ ಚಂದ್ರ ಬೋಸ್. ಇವರು ಕೂಡ ಕ್ರಾಂತಿಕಾರಿಗಳೇ, ಸುಭಾಷ್ ಚಂದ್ರ ಬೋಸ್. ಇವ್ರ ಏನ್ ಮಾಡ್ತಾರ ಅಂದ್ರ ಇವರನ್ನ ನೇತಾಜಿ ಅಂತಾನು ಕೂಡ ಕರೀತಾರ. ಇವರು INA ಆಜಾದ್ ಹಿಂದ್ ಫೌಜ್. ಸೊ ಇವರು ಸ್ಥಾಪನೆ ಮಾಡ್ತಾರ. ಅದ್ರ ಜೊತೆಗೆ ನನಗ ರಕ್ತ ಕೊಡ್ರಿ, ನಾನ್ ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತಂದ್ ಹೇಳ್ಬಿಟ್ಟು ಘೋಷಣೆಯನ್ನ ಕೂಗ್ತಾರ. ಅದಾದ ನಂತರ ಇನ್ನೊಬ್ರು ಬರ್ತಾರ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಂದೇಳಿ. ಯಾರು? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಅದಾದ ನಂತರ ಇನ್ನೊಂದು ಅಶ್ಫಾಕುಲ್ಲಾ ಖಾನ್ ಅಂತಂದೇಳಿ. ಇವರಿಬ್ರು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಾಕೋರಿ ರೈಲು ದುರಂತ ನಡೆಯುತ್ತಲ್ಲ, ಕಾಕೋರಿ ರೈಲು ದುರಂತ ಅಂದ್ರ ಕಾಕೋರಿ ಹೋಗುವಂತ ರೈಲ್ ಮೇಲೆ ದಾಳಿ ಮಾಡ್ಬಿಟ್ಟು ಅದರಲ್ಲಿರುವಂತ ಎಲ್ಲಾ ಸಂಪತ್ತನ್ನ ಲೂಟಿ ಮಾಡ್ತಾರ. ಅದು ಕಾಕೋರಿ ರೈಲು ದುರಂತ ಅಂತಂದ್ ಹೇಳ್ತೀವಿ. ಅದನ್ನ ನಡೆಸಿದವ್ರು ಯಾರಂದ್ರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಅದಾದ ನಂತರ ನೆಕ್ಸ್ಟ್ ಅಶ್ಫಾಕುಲ್ಲಾ ಖಾನ್. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಕರ್ನಾಟಕದಲ್ಲೂ ಕೂಡ ಕ್ರಾಂತಿಕಾರಿಗಳು ಬರ್ತಾರ. ಹೊಯ್ಸಳ ಕೃಷ್ಣರಾವ ಅಂತಂದೇಳಿ, ಸಂಗೊಳ್ಳಿ ರಾಯಣ್ಣರ್ ಅವ್ರು ಬರ್ತಾರ. ಆಮೇಲೆ ಬಾಬುರಾವ್ ಮಲ್ಲಪ್ಪ ಶೆಟ್ಟಿ, ಹರ್ಡೇಕರ್ ಮಂಜಪ್ಪ. ಇವ್ರನ್ನ ಕರ್ನಾಟಕ ಗಾಂಧಿ ಅಂತ ಕರಿತೀವಲ್ಲ, ಹರ್ಡೇಕರ್ ಮಂಜಪ್ಪ. ಇವರು ಎಲ್ಲ ಆಲ್ಮೋಸ್ಟ್ ಏನಂದ್ರೆ ಕ್ರಾಂತಿಕಾರಿಗಳೇ ನಮ್ ಕರ್ನಾಟಕದಲ್ಲಿ ಬರೋರು. ಇದಾದ ನಂತರ ಹೊಯ್ಸಳರ ಕಾಲದ ಶಿಕ್ಷಣ ಸಂಸ್ಥೆಗಳನ್ನ ಏನಂತ ಕರಿತಾ ಇದ್ರು ಅಂತಂದೇಳಿ. ಆಲ್ಮೋಸ್ಟ್ ಹಿಂದಿನ ಕಾಲದೊಳಗಡೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನ ಎಲ್ಲಿ ನಡೆಸ್ಕೊಡ್ತಾ ಇದ್ರು ಅಂದ್ರೆ ದೇವಾಲಯಗಳಲ್ಲಿ. ಅವುಗಳನ್ನ ನಾವು ಅಗ್ರಹಾರಗಳು ಅಂತಂತ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು ಅವ್ರನ್ನ? ಅಗ್ರಹಾರಗಳು ಅಂತಂದೇಳಿ. ಇವು ಇಂಪಾರ್ಟೆಂಟ್. ಅಗ್ರಹಾರಗಳಲ್ಲ, ಅಗ್ರಹಾರಗಳು ಏನಕ್ಕೆ ಬರ್ತಾವ? ಅಗ್ರಹಾರಗಳು ಅಲ್ಲ, ಸ್ವಾಮೀಜಿಗಳು ಇರುವಂತದ್ದು, ಅಂದ್ರೆ ಪುರೋಹಿತರು ಇರುವಂತದ್ದು. ಘಟಿಕಗಳು ಅಂತಂದೇಳಿ. ಸಾರಿ, ಇಲ್ಲಿ ಘಟಿಕಗಳು ಅಂತಂದ್ ಹೇಳ್ತೀವಿ. ಆನ್ಸರ್ ಏನಾಗತ್ತಂತಂದ್ ಹೇಳಿದ್ರೆ ಘಟಿಕಗಳು ಅಂತಂದೇಳಿ. ಹೊಯ್ಸಳರ ಕಾಲದಲ್ಲಿ ಉನ್ನತ ಶಿಕ್ಷಣ ನೀಡುವಂತದ್ದು ಘಟಿಕ ಅಥವಾ ಘಟಿಕಾ ಸ್ಥಾನ ಅಂತಂದೇಳಿ. ಅದಾದ ನಂತರ ವಿಹಾರಗಳು ಅಂತಂದ್ ಹೇಳಿದ್ರ ಬೌದ್ಧ ಸನ್ಯಾಸಿಗಳು ಇರುವಂತದ್ದು ವಸತಿ ಕೇಂದ್ರ. ಬೌದ್ಧ ಸನ್ಯಾಸಿಗಳು ಇರುವಂತಹ ವಸತಿ ಕೇಂದ್ರವನ್ನ ವಿಹಾರಗಳು ಅಂತಂದ್ ಹೇಳ್ತಾ ಇದ್ವು. ಆಮೇಲೆ ಚೈತ್ಯಗಳು ಅಂತಂದ್ ಹೇಳಿದ್ರ ಬೌದ್ಧ ಸನ್ಯಾಸಿಗಳ ಪ್ರಾರ್ಥನಾ ಮಂದಿರ. ಸೊ ಅವ್ರು ಇರುವಂತ ಪ್ಲೇಸ್ ಅನ್ನ ವಿಹಾರಗಳು ಅಂತ ಕರೆದ್ರ, ಅವರು ಪ್ರಾರ್ಥನೆಯನ್ನ ಮಾಡ್ತಿರ್ತಾರಲ್ಲ ಅದನ್ನ ನಾವು ಚೈತ್ಯಗಳು ಅಂತಂದ್ ಹೇಳಿ ಕರೀತಾ ಇದ್ರು. ಇವೆರಡು ಇಂಪಾರ್ಟೆಂಟ್. ಆಮೇಲೆ ಅಗ್ರಹಾರಗಳು ಅಂತಂದ್ ಹೇಳಿದ್ರೆ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದಂತ ಹಳ್ಳಿಗಳನ್ನ ಅಗ್ರಹಾರಗಳಂತ ಕರಿತಾ ಇದ್ರು. ಇಲ್ಲಿಯೂ ಕೂಡ ಶಿಕ್ಷಣವನ್ನ ಒದಗಿಸ್ತಾ ಇದ್ರು. ಬಟ್ ಅದ್ರ ಈಗ ಸಪರೇಟ್ ಆಗಿ ನಮ್ ಕರ್ನಾಟಕದಲ್ಲಿ ಘಟಿಕಗಳು ಅಂತಂದ್ ಹೇಳಿ ರಚನೆ ಮಾಡಿದ್ರು ಶಿಕ್ಷಣ ಸಂಸ್ಥೆಗಳಿಗೆ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಹೊಯ್ಸಳರ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಬ್ಬ ರಾಜ ಯಾರಂತಂದ್ ಹೇಳಿದ್ರೆ ಬಿಟ್ಟಿ ದೇವ ಅಂತಂದ್ ಹೇಳ್ತೀವಿ. ಅವನನ್ನ ವಿಷ್ಣುವರ್ಧನ ಅಂತಾನು ಕೂಡ ಕರಿತೀವಿ, ಅಥವಾ ಬಿಟ್ಟಿ ದೇವ. ಇವರ ಆಸ್ಥಾನಕ್ಕೆ ರಾಮಾನುಜಾಚಾರ್ಯರು ಬರ್ತಾರೆ. ಯಾರಂತಂದ್ ಹೇಳಿದ್ರೆ ರಾಮಾನುಜಾಚಾರ್ಯರು ಬರ್ತಾರ. ಸೊ ಅವರು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಟೆಂಪಲ್ ಅನ್ನ ಕಟ್ತಾರ ರಾಮಾನುಜಾಚಾರ್ಯರು. ಇವಾಗ ಕೂಡ ಐತೆ, ಎಲ್ರು ವಿಸಿಟ್ ಮಾಡ್ಕೊಂಡ್ ಬರ್ಬೋದು, ಚೆನ್ನಾಗೈತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ದೇವಗಿರಿಯ ಸೆವನೂರರು.
ಅಥವಾ ಯಾದವರು ಅಂತಂದ್ ಹೇಳಿ ಕರೀತಾ ಇದ್ರು. ಸೊ ಇವರ ಆಳ್ವಿಕೆಯಲ್ಲಿ ಯಾವ ವಾಸ್ತುಶಿಲ್ಪ ಶೈಲಿ ವಿಕಸನಗೊಳ್ಳುತ್ತೆ ಅಂತಂದೇಳಿ ಹೇಮಡ್ ಪಂಥಿ ಅಂತಂದೇಳಿ. ಈಗ ನೋಡ್ರಿ ದ್ರಾವಿಡ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಚೋಳರು, ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತಾರ ಅಂತಂದ್ ಹೇಳಿದ್ರೆ ಚೋಳರ ಕಾಲದಲ್ಲಿ, ಪಲ್ಲವರು ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇವನ್ ರಾಷ್ಟ್ರಕೂಟರ ಕಾಲದಲ್ಲೂ ದ್ರಾವಿಡ ಶೈಲಿ. ಆಮೇಲೆ ನೆಕ್ಸ್ಟ್ ಇವಾಗ ನಾಗರ ಶೈಲಿ ಅಂತಂದ್ ಹೇಳಿದ್ರ ಗುಪ್ತರ ಕಾಲದಲ್ಲಿ ಮೇಲ್ಗಡೆ. ಸೊ ಉತ್ತರ ಭಾರತದಲ್ಲಿ ಇರುವಂತದ್ದೆಲ್ಲಾ ಕಡೆ ನಾಗರ ಶೈಲಿ, ದಕ್ಷಿಣ ಭಾರತದಲ್ಲಿ ಇರುವಂತದ್ದೆಲ್ಲ ಏನಂದ್ರೆ ಆಲ್ಮೋಸ್ಟ್ ದ್ರಾವಿಡ ಶೈಲಿ. ಬಟ್ ಅದರ ದ್ರಾವಿಡ ಶೈಲಿಯನ್ನ ಮತ್ ಅಪ್ಡೇಟ್ ಮಾಡ್ತಾರ ಚಾಲುಕ್ಯರ ಕಾಲದಲ್ಲಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವೇಸರ ಶೈಲಿ ಅಂತ ಕರಿತೀವಿ, ವೇಸರ ಶೈಲಿ. ಆಮೇಲೆ ಹೊಯ್ಸಳರ ಕಾಲದಲ್ಲಿ ಅಂದ್ರೆ ನಕ್ಷತ್ರಾಕಾರದ ಫೌಂಡೇಶನ್ ಬರುತ್ತೆ, ಅದನ್ನ ನಾವು ಹೊಯ್ಸಳರ ಶೈಲಿ ಅಂತ ಕರಿತೀವಿ ಸಪರೇಟ್ ಆಗಿ. ಆಮೇಲೆ ಇವಾಗ ದೇವಗಿರಿಯ ಸೆವಣರ ಅಂತ ಬಂದ್ರು, ಅವ್ರದ್ದು ಹೇಮಡ್ ಪಂಥಿ ಶೈಲಿ ಅಂತಂದ ಹೇಳಿ ಕರೀತಾ ಇದ್ರು. ಹೇಮಡ್ ಇಲ್ಲಿ ಏನ್ ಮಾಡ್ತಾರಂತಂದ್ರೆ ಸಿಮೆಂಟ್ ಮತ್ತು ಸುಣ್ಣದ ಗಾರೆಯನ್ನ ಬಳಸದೆ ಕಲ್ಲುಗಳನ್ನ ಜೋಡಿಸಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ರು ಅಂತಂದೇಳಿ. ಸೊ ಕಟ್ಟಡಗಳನ್ನ ಏನಂತಂದ್ರೆ ಸುಣ್ಣದ ಗಾರೆ ಅಥವಾ ಸಿಮೆಂಟ್ ಗಳನ್ನ ಬಳಸದೆ ಡೈರೆಕ್ಟ್ ಆಗಿ ಜೋಡಣೆ ಮಾಡ್ಬಿಟ್ಟು ಕಟ್ಟಡಗಳನ್ನ ಕಟ್ತಾ ಇದ್ರು ಅಂತಂದೇಳಿ. ಇಷ್ಟ ನೆನ್ಪಿಟ್ಕೊಡ್ರಿ. ಇದಾದ ನಂತರ ಮೌರ್ಯರ ಕಾಲದ ಆಡಳಿತದ ಭಾಷೆ ಯಾವ್ದಾಗಿತ್ತು ಅಂತಂದ್ರೆ ಇಲ್ಲಿ ಸಂಸ್ಕೃತ, ಅರ್ಧಮಾಗಧಿ, ಕುರೋಷ್ಟಿ ಇವೆಲ್ಲ ಆಗಿರ್ಲಿಲ್ಲ. ಯಾವ್ದಾಗಿತ್ತಂದ್ರ ಪ್ರಾಕೃತ ಆಗಿತ್ತು. ಮೌರ್ಯ ಸಾಮ್ರಾಜ್ಯದ ಆಡಳಿತ ಭಾಷೆ ಪ್ರಾಕೃತವಾಗಿತ್ತು. ಅದಾದ ನಂತರ ಅಶೋಕನ ಶಾಸನಗಳು ಕೂಡ ಆಲ್ಮೋಸ್ಟ್ ಎದ್ರೊಳಗಿದಾವ ಅಂದ್ರ ಜಾಸ್ತಿ ಪ್ರಾಕೃತದೊಳಗಿದಾವ. ಆಮೇಲೆ ನೆಕ್ಸ್ಟ್ ಅರ್ಧಮಾಗಧಿ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ಇದು ಜೈನ ಧರ್ಮದ, ಅವಾಗಿನ ಕಾಲದೊಳಗಡೆ ಜೈನ ಧರ್ಮ ಏನತ್ತಲ್ಲ, ಜೈನ ಸಾಹಿತ್ಯದ, ಜೈನರಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಸಾಹಿತ್ಯಗಳು ಆ ಕಾಲದಲ್ಲಿ ಅರ್ಧಮಾಗಧಿ ಒಳಗಡೆ ರಚನೆ ಆಗಿದಾವ. ಅದಾದ ನಂತರ ಕರೋಷ್ಟಿ ಅಂತಂದ್ ಹೇಳಿ ಬರುತ್ತೆ, ಇದು ಅಶೋಕನ ಶಾಸನಗಳಲ್ಲಿ ಯೂಸ್ ಮಾಡಿರುವಂತಹ ಒಂದು ಲಿಪಿ, ಕರೋಷ್ಟಿ ಲಿಪಿ ಅಂತಂದೇಳಿ. ಈಗ ನೆನ್ಪಿಟ್ಕೊಳ್ರಿ, ಮೌರ್ಯ ಕಾಲದಲ್ಲಿ ಏನಂತಂದ ಹೇಳಿದ್ರೆ ಮೊದಲ ಬಾರಿಗೆ ಒಂದು ಜೈನ ಸಮ್ಮೇಳನ ನಡೆಯುತ್ತ. ಮೊದಲನೇ ಜೈನ ಸಮ್ಮೇಳನ ಅದನ್ನ ಎಲ್ಲಿ ನಡೆಯುತ್ತೆ ಅಂದ್ರೆ ಪಾಟಲಿಪುತ್ರದೊಳಗಡೆ ನಡೆಯುತ್ತ. ಇದನ್ನ ನಡೆಸ್ಕೊಟ್ಟವ್ರು ಯಾರಂತಂದ ಹೇಳಿದ್ರ ಚಂದ್ರಗುಪ್ತ ಮೌರ್ಯ. ಯಾರು ನಡೆಸ್ಕೊಡ್ತಾರ? ಚಂದ್ರಗುಪ್ತ ಮೌರ್ಯ ನಡೆಸ್ಕೊಡ್ತಾರ. ಅದ್ರ ಜೊತೆಗೆ ಇನ್ನೊಂದು ನಡೆಯುತ್ತೆ, ಎರಡನೇ ಜೈನ ಸಮ್ಮೇಳನ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತ, ಹೆಂಗ್ ನಡೆಯುತ್ತ, ಯಾವಾಗ ನಡೆಯುತ್ತ ಅನ್ನೋದು ನನಗೆ ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಖುಜುರಾಹೋದ ವಿಶ್ವ ಪ್ರಸಿದ್ಧ ದೇವಾಲಯಗಳು. ಖುಜುರಾಹೋ ಕಂಡದೇವರಾಯ ಮಹಾದೇವ ಅಂತಂದ ಹೇಳ್ತೀವಿ. ಕಂಡ ಮಹಾದೇವರಾಯ ಟೆಂಪಲ್ ಅಥವಾ ಕಂಡರಾಯ ಮಹಾದೇವ ಟೆಂಪಲ್. ಎಸ್. ಸೊ ಖುಜುರಾಹೋದೊಳಗಡೆ ತುಂಬಾ ಅತ್ಯಂತ ಪ್ರಸಿದ್ಧವಾಗಿರೋದು. ಇವು 9ರಿಂದ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನಗಳಂತಂದ ಹೇಳ್ತೀವಿ. ಇವುಗಳನ್ನ ಯಾರು ನಿರ್ಮಾಣ ಮಾಡ್ತಾರಂತಂದ ಹೇಳಿದ್ರೆ ಚಂದೇಲ ರಾಜವಂಶದವರು ಇವುಗಳನ್ನ ನಿರ್ಮಾಣ ಮಾಡ್ತಾರ. ಇದ್ರಲ್ಲಿ ಒಬ್ಬ ಬರ್ತಾನ ಚಂದೇಲರೊಳಗಡೆ ಢಂಗ ಅನ್ನೋ ಒಬ್ಬ ಮಹಾರಾಜ ಬರ್ತಾನ, ತುಂಬಾ ಫೇಮಸ್ ಅವನು. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಎಲ್ಲಾನು ಇಂಪಾರ್ಟೆಂಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಓದಕ್ಕೆ, ಬಟ್ ಅದ್ರ ನಾನು ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ಬಿಡ್ತೀನಿ ಇವಾಗ. ಯಾಕಂತಂದ ಹೇಳಿದ್ರೆ ಚಂದೇಲ್ರೊಳಗಡೆ ಏನಂತಂದ ಹೇಳಿದ್ರೆ ಈ ಪ್ರದೇಶದೊಳಗಡೆ ಆಳ್ವಿಕೆಯನ್ನು ನಡೆಸ್ತಾರ. ಇಲ್ಲಿ 831 ಟೈಮಲ್ಲಿ, ಕ್ರಿಸ್ತ ಶಕ 839 ಟೈಮಲ್ಲಿ ನನ್ನುಕ ಅಂತಂದ ಹೇಳಿ ಒಬ್ಬ ರಾಜ ಬರ್ತಾನೆ. ಯಾರಂತಂದ ಹೇಳಿದ್ರೆ ನನ್ನುಕ ಅಂತಂದ ಹೇಳಿ. ಇದು ಚಂದೇಲ್ ಸಾಮ್ರಾಜ್ಯದ ಸ್ಥಾಪಕ ಅಂತಂದ ಹೇಳ್ತೀವಿ. ಯಾರು? ನನ್ನುಕ ಅಂತಂದ ಹೇಳಿ. ಅದಾದ ನಂತರ ಇಷ್ಟೇ ನೆನ್ಪಿಟ್ಕೊಳ್ರಿ. ಆಮೇಲೆ ಇವ್ರದ್ದು ರಾಜಧಾನಿಗಳು ಯಾವ್ಯಾವ ಆಗಿದ್ವು ಅಂತಂದ ಹೇಳಿದ್ರೆ ಖುಜುರಾಹೋ ಅಂತಂದ ಹೇಳಿ ಆಗಿರತ್ತ. ಅದಾದ ನಂತರ ಕೆಲವೊಂದ್ ಟೈಮ್ ಮಹೋಬಾ ಅಂತಂದ್ ಬರುತ್ತ, ಮಹೋಬಾ ಅಂತಂದ ಹೇಳಿ ಅವ್ರ ರಾಜಧಾನಿ ಆಗತ್ತ. ಆಮೇಲೆ ಇನ್ನೊಂದು ಟೈಮ್ ಅಲ್ಲಿ ಕಾಲಂಜರ್ ಅಂತಂದ ಹೇಳಿ. ಈ 3 ಪ್ಲೇಸ್ ಗಳೇನಂದ್ರೆ ಅವರ ರಾಜಧಾನಿಗಳಾಗಿದ್ವು. ಇದಾದ ನಂತರ ನೆಕ್ಸ್ಟ್ ಅದರಲ್ಲಿ ತುಂಬಾ ಫೇಮಸ್ ಆಗಿರುವಂತ ರಾಜ ಯಾರಂತಂದ ಹೇಳಿದ್ರೆ ಕೆಲವೊಂದ್ ಜನ ಬರ್ತಾರ. ಯಶೋವರ್ಮನ್ ಅಂತಂದ ಹೇಳಿ ಫಸ್ಟ್ ಒನ್. ಯಶೋವರ್ಮನ್ ಇವರು ಚಂದೇಲರ ಮೊದಲ ಸ್ವತಂತ್ರ ದೊರೆ ಅಂತಂದ ಹೇಳ್ತೀವಿ. ಯಶೋವರ್ಮನ್ ಯಾರಂತಂದ್ರೆ ಚಂದೇಲರ ಮೊದಲ ಸ್ವತಂತ್ರ ದೊರೆ ಅಂತಂದ ಹೇಳ್ತೀವಿ. ಇವರು ಒಂದು ದೇವಾಲಯವನ್ನ ಕಟ್ಟಿಸ್ತಾರ ಖುಜುರಾಹೋದೊಳಗಡೆ, ಲಕ್ಷ್ಮಣ ದೇವಾಲಯ ಅಂತಂದೇಳಿ. ಯಾವ ದೇವಾಲಯವನ್ನ? ಲಕ್ಷ್ಮಣ ದೇವಾಲಯ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಇವನಾದ ನಂತರ ಬರುವಂತ ತುಂಬಾ ಫೇಮಸ್ ರಾಜ ಯಾರಂತಂದ ಹೇಳಿದ್ರೆ ಢಂಗ ಅಂತಂದ ಹೇಳ್ತೀವಿ. ಇವನ್ಗೆ ಒಂದು ಬಿರುದಿರುತ್ತ, ಮಹಾರಾಜಾದಿ ರಾಜ ಅಂತಂದೇಳಿ. ಮಹಾರಾಜಾದಿ ರಾಜ ಅಂತಂದ ಹೇಳಿ ಬಿರುದಿರುತ್ತ. ಅದ್ರ ಜೊತೆಗೆ ಖುಜುರಾಹೋದ ವಿಶ್ವನಾಥ ದೇವಾಲಯವನ್ನ ಕಟ್ಟಿಸ್ತಾನ. ವಿಶ್ವನಾಥ ದೇವಾಲಯ ತುಂಬಾ ಫೇಮಸ್. ಅದನ್ನ ಕಟ್ಟಿಸಿದವ್ರು ಯಾರಂದ್ರೆ ಢಂಗ ಮಹಾರಾಜ ಅಂತಂದೇಳಿ. ಇದಾದ ನಂತರ ನೆಕ್ಸ್ಟ್ ವಿದ್ಯಾಧರ ಅಂತಂದ ಹೇಳಿ ಬರ್ತಾನೆ. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ವಿದ್ಯಾಧರ ಅಂತಂದ ಹೇಳಿ ಒಬ್ಬ ರಾಜ. ಇವ್ರೇನಂತಂದ ಹೇಳಿದ್ರೆ ಇವನ್ ಟೈಮ್ ಒಳಗಡೆ ವಿದ್ಯಾಧರ ಅಂತಂದ ಹೇಳಿ ರಾಜ ಇದ್ನಲ್ಲ, ಈ ಟೈಮ್ ಒಳಗಡೆ ಮೊಹಮ್ಮದ್ ಗಜ್ನಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ದಾಳಿ ಮಾಡ್ತಾನ.
ಸೊ ಅವನನ್ನ ಸಮರ್ಥವಾಗಿ ಎದುರಿಸ್ತಾನ. ಅದಾದ ನಂತರ ವಿದ್ಯಾಧರ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಕಂಡರಾಯ, ತುಂಬಾ ಇಂಪಾರ್ಟೆಂಟ್, ಕಂಡರಾಯ ಮಹಾದೇವ ದೇವಾಲಯವನ್ನ ಕಟ್ಟಿಸ್ತಾನ. ಕಂಡರಾಯ ಮಹಾದೇವ ದೇವಾಲಯ ತುಂಬಾ ಫೇಮಸ್ ಅಲ್ಲ. ಇದನ್ನ ಕಟ್ಟಿಸಿದವ್ರು ಯಾರಂತಂದ ಹೇಳಿದ್ರೆ ಚಂದೇಲರ ವಿದ್ಯಾಧರ ಅನ್ನೋ ಒಬ್ಬ ದೊರೆ. ಅದಾದ ನಂತರ ಇನ್ನೊಬ್ಬನು ಬರ್ತಾನ ಪರಮರ್ದಿ ದೇವ ಅಂತಂದ ಹೇಳಿ, ಪರಮರ್ದಿ ದೇವ. ಎಸ್. ಸೊ ಇವ್ರ ಏನಂತಂದ್ ಹೇಳಿದ್ರೆ ಚಂದೇಲರ ಆಲ್ಮೋಸ್ಟ್ ಕೊನೆ ದೊರೆ ಅಂತಂದ್ ಹೇಳ್ತೀವಿ. ಇವನ್ ಬಿಟ್ರೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಯಾರು ಜಾಸ್ತಿ ಬರಂಗಿಲ್ಲ. ಆಮೇಲೆ ಖುಜುರಾಹೋ ದೇವಾಲಯಗಳು ಯಾವ ಶೈಲಿಗೆ ಫೇಮಸ್ ಇದಾವ ಅಂತಂದ್ ಹೇಳಿದ್ರೆ ನಾಗರ ಶೈಲಿಗೆ. ಸೊ ಟೋಟಲ್ ಎಲ್ಲ ಟೆಂಪಲ್ಸ್ ಗಳು ನಾಗರ ಶೈಲಿಗೆ ಫೇಮಸ್ ಇದಾವ. ಆಮೇಲೆ ಇವುಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಿದಾರ 1986ರಲ್ಲಿ. ಖುಜುರಾಹೋ ಟೆಂಪಲ್ಸ್ ಗಳನ್ನ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಿದಾರ 1986ರಲ್ಲಿ. ನೆನ್ಪಿಟ್ಕೊಳ್ರಿ. ಸೇಮ್ ಇದೇ ವರ್ಷದಲ್ಲಿ ಹಂಪಿನೂ ಸೇರಿಸಿದಾರಲ್ಲ, ಐಹೊಳೆನ ಹಂಪಿನ ಏನ್ ನೋಡ್ರಿ, ನನಗದು ಕರೆಕ್ಟ್ ಆಗಿ ಗೊತ್ತಿಲ್ಲ, ನೀವ ಕಮೆಂಟ್ ಅನ್ನ ಹಾಕ್ರಿ. ನಮ್ಮಲ್ಲಿ ಕೂಡ ಪಟ್ಟದ ಕಲ್ಲು ಅವನ್ನೆಲ್ಲ ಸೇರಿಸ್ತಾರ. ಇಲ್ಲಿ ನೆನ್ಪಿಟ್ಕೊಡ್ರಿ, ಲಕ್ಷ್ಮಣ ದೇವಾಲಯ ಯಶೋವರ್ಮಂದು, ವಿಶ್ವನಾಥ ದೇವಾಲಯ ಡಂಗಂದು, ಆಮೇಲೆ ಕಂಡರಿಯ ಮಹಾದೇವ ದೇವಾಲಯ ವಿದ್ಯಾಧರಂದಾದ್ರೆ ಇದಾದ ನಂತರ ನೆಕ್ಸ್ಟ್ ಕಾಲಂಜರ ಕೋಟೆ ಬರುತ್ತ. ಇವ್ರ ಕಾಲದಲ್ಲಿ ಒಂದು ಕಟ್ಟಿರುವಂತಹ ಕೋಟೆ ಯಾವ್ದಂತಂದ ಹೇಳಿದ್ರೆ ಕಾಲಂಜರ್ ಕೋಟೆ. ಈ ಕೋಟೆಯನ್ನ ಯಾರು ವಶಪಡಿಸ್ಕೊಳ್ತಾರ ಅಂತಂದ ಹೇಳಿದ್ರೆ 1203ರಲ್ಲಿ ಕುತುಬುದ್ದೀನ್ ಐಬಕ್. ಈಗ ಕುತುಬುದ್ದೀನ್ ಐಬಕ್ ಬರ್ತಾನಲ್ಲ, ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಕಾಲಂಜರ್ ಕೋಟೆಯನ್ನ ವಶಪಡಿಸ್ಕೊಳ್ತಾನ. ನೆನ್ಪಿಟ್ಕೊಡ್ರಿ. ದೆಹಲಿ ಸುಲ್ತಾನ್ರು ಬರ್ತಾರ ಆಮೇಲೆ. ಎಸ್. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಹರ್ಷವರ್ಧನನ ಇತಿಹಾಸವನ್ನ ವಿವರಿಸುವಂತಹ ಕೃತಿ ಯಾವ್ದಂದ್ರ ಹರ್ಷಚರಿತ ಅಂತಂದ್ ಹೇಳ್ತೀವಿ. ಇದನ್ನ ಯಾರು ಬರೆದಿದಾರ ಅಂತಂದ ಹೇಳಿದ್ರ ಭಾನಭಟ್ಟ ಅಂತಂದ್ ಹೇಳ್ತೀವಿ. ಭಾನಭಟ್ಟ ಏನಂತಂದ ಹೇಳಿದ್ರೆ ಒಂದು ಕೃತಿಯನ್ನ ರಚಿಸ್ತಾನ, ಹರ್ಷಚರಿತ ಅಂತಂದ್ ಹೇಳಿ. ಅದು ಹರ್ಷವರ್ಧನನ ಬಗ್ಗೆ. ಆಮೇಲೆ ಹರ್ಷವರ್ಧನ ಆಸ್ಥಾನ ಕವಿ ಯಾರಂದ್ರ ಭಾನಭಟ್ಟ ಅಂತಂದ್ ಹೇಳ್ತೀವಿ. ಅದಾದ ನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ. ವಿಶಾಖದತ್ತ ಏನಂದ್ರ ಒಂದು ಕೃತಿಯನ್ನ ಬರಿತಾನ, ಮುದ್ರಾ ರಾಕ್ಷಸ ಅಂತಂದ್ ಹೇಳ್ತೀವಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ. ಸೊ ಈ ಕಡೆ ಉತ್ತರ ಪತೇಶ್ವರ ಅಂತಂದ ಹೇಳಿ ಹರ್ಷವರ್ಧನ ಆದ್ರೆ, ದಕ್ಷಿಣ ಪತೇಶ್ವರ ಅಂತಂದ ಹೇಳಿ ಇಮ್ಮಡಿ ಪುಲಿಕೇಶಿ ಇರ್ತಾನ. ಇವರಿಬ್ರು ನಡುವೆ ನರ್ಮದಾ ನದಿ ಕಾಳಗ ನಡೆಯುತ್ತ. ಇದು ಇಂಪಾರ್ಟೆಂಟ್. ಈ ನರ್ಮದಾ ನದಿ ಕಾಳಗವನ್ನ ಹೇಳುವಂತಹ ಶಾಸನ ಯಾವ್ದಂದ್ರ ಐಹೊಳೆ ಶಾಸನ. ಇದನ್ನ ಕತ್ತಿಸಿದವ್ರು ಯಾರಂತಂದ ಹೇಳಿದ್ರ ರವಿ ಕೀರ್ತಿ ಅಂತಂದ ಹೇಳ್ತೀವಿ. ಯಾರು? ರವಿ ಕೀರ್ತಿ ಅನ್ನೋನು ಇದನ್ನ ಕೆತ್ತಿಸ್ತಾನ. ಅದಾದ ನಂತರ ಹರ್ಷವರ್ಧನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಕೇಳ್ತಾರ. ಆ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ. ಹರ್ಷವರ್ಧನ ಬಗ್ಗೆ, ಈ ಹರ್ಷವರ್ಧನ ಏನ್ ಮಾಡ್ತಾನ ಅಂತಂದ್ರೆ ಕೆಲವೊಂದು ಕೃತಿಗಳನ್ನ ಬರಿತಾನ. ಯಾವುದು? ರತ್ನಾವಳಿ ಅನ್ನೋ ಒಂದು ಕೃತಿಯನ್ನ ಬರಿತಾನ. ಅದಾದ ನಂತರ ನೆಕ್ಸ್ಟ್ ಪ್ರಿಯದರ್ಶಿಕಾ ಅಂತಂದೇಳಿ ಇನ್ನೊಂದ್ ಯಾವ್ದಂತಂದ್ರೆ ಪ್ರಿಯದರ್ಶಿಕಾ ಅಂತಂದ್ ಹೇಳಿ ಒಂದು ಕೃತಿ ಬರುತ್ತ. ಅದಾದ ನಂತರ ನಾಗಾನಂದ ಅಂತಂದ್ ಹೇಳಿ ಈ 3 ಕೃತಿಯನ್ನ ರಚಿಸಿದವ್ರು ಯಾರಂತಂದ ಹೇಳಿದ್ರ ಯಾರು? ಹರ್ಷವರ್ಧನ. ಇದಾದ ನಂತರ ನೆಕ್ಸ್ಟ್ ಕಾಳಿದಾಸ. ಕಾಳಿದಾಸನ ಕೃತಿಗಳ ಬಗ್ಗೆ ನಮ್ಗ ಎಕ್ಸಾಮ್ಸ್ ಗಳಲ್ಲಿ ತುಂಬಾ ಕೇಳ್ತಾರೆ. ಇವನನ್ನ ಮಹಾಕವಿ ಕೂಡ ಅಂತಾನು ಕರೀತಾರ. ಒಂದೊಂದಾಗಿ ಹೇಳ್ತೀನಿ ನೋಡ್ರಿ. ಅಭಿಜ್ಞಾನ ಶಾಕುಂತಲ ಒಂದ್ ಫಸ್ಟ್ ಕೃತಿ ಯಾವ್ದಂತಂದ ಹೇಳಿದ್ರ ಅಭಿಜ್ಞಾನ ಶಾಕುಂತಲ ಕೃತಿ. ಇದು ಕಾಳಿದಾಸನ ಪ್ರಸಿದ್ಧ ನಾಟಕ. ಇದು ದುಷ್ಯಂತ ಮತ್ತು ಶಾಕುಂತಲ ಬಗ್ಗೆ ಹೇಳುತ್ತೆ. ದುಷ್ಯಂತ ಮತ್ತು ಶಾಕುಂತಲೆ ಕತೆ ಬಗ್ಗೆ ಹೇಳುತ್ತ ಅಭಿಜ್ಞಾನ ಶಾಕುಂತಲ ಅಂತಂದೇಳಿ. ಇನ್ನೊಂದು ಬರುತ್ತೆ ವಿಕ್ರಮೋರ್ಷಿ ಅಂತಂದೇಳಿ. ವಿಕ್ರಮೋರ್ಷಿಯಂ ಅಂತಂದೇಳಿ. ಇದೇನಂತಂದ ಹೇಳಿದ್ರೆ ರಾಜ ಪುರವನ ಬಗ್ಗೆ. ರಾಜ ಪುರವ ಮತ್ತು ಅಪ್ಸರೆಯಾದಂತಹ ಊರ್ವಶಿಯ ಪ್ರೇಮ ಕತೆ ಬಗ್ಗೆ ಬರುತ್ತ ಇದು. ಇದಾದ ನಂತರ ನೆಕ್ಸ್ಟ್ ಮಾಳ್ವಿಕಾಗ್ನಿಮಿತ್ರ. ಇನ್ನೊಂದು ಬರುತ್ತ ಮಾಳ್ವಿಕಾಗ್ನಿಮಿತ್ರಂ ಅಂತಂದೇಳಿ. ಈ ಕೃತಿ ಯಾರ ಬಗ್ಗೆ ಹೇಳತ್ತಂತಂದ್ರ ಇದು ಅಗ್ನಿಮಿತ್ರ ಮತ್ತು ಮಾಳ್ವಿಕೆಯ ಬಗ್ಗೆ. ಅಗ್ನಿಮಿತ್ರ ಒಬ್ಬ ರಾಜ ಇವನು. ಅದಾದ ನಂತರ ಮಾಳ್ವಿಕ ಅಂತಂದೇಳಿ ಇವರಿಬ್ರು ಪ್ರೇಮ ಕವಿತೆ ಹೇಳುವಂತಹ ಕೃತಿ. ಇದಾದ ನಂತರ ನೆಕ್ಸ್ಟ್ ಬರುವಂತ ಕೃತಿ ಯಾವ್ದಂತಂದ್ರೆ ಕುಮಾರ ಸಂಭವಂ ಅಂತಂದೇಳಿ. ಇನ್ನೊಂದ್ ಯಾವ್ದಂತಂದ್ರೆ ಕುಮಾರ ಸಂಭವಂ ಅಂತಂದ ಹೇಳಿ ಒಂದು ಕೃತಿ ಬರುತ್ತ. ಅದಾದ ನಂತರ ಇನ್ನೊಂದು ಬರುತ್ತ, ಇದು ಶಿವ ಮತ್ತು ಪಾರ್ವತಿಯ ಪುತ್ರನಾದಂತಹ ಕಾರ್ತಿಕೇಯನ ಜನನದ ಬಗ್ಗೆ ಹೇಳುವಂತದ್ದು ಕುಮಾರ ಸಂಭವಂ. ನೆಕ್ಸ್ಟ್ ಇನ್ನೊಂದು ರಘುವಂಶ ಅಂತಂದ ಹೇಳಿ ಬರುತ್ತೆ. ರಘುವಂಶ ಅಂತಂದೇಳಿ ಈ ಕೃತಿ ಯಾರ ಬಗ್ಗೆ ಹೇಳತ್ತಂದ್ರ ಸೂರ್ಯವಂಶದ ರಾಜನಾದಂತಹ ದಿಲೀಪನಿಂದ ಹಿಡ್ಕೊಂಡು ಶ್ರೀರಾಮನವರೆಗೂ ವಂಶ ವೃಕ್ಷದ ಬಗ್ಗೆ ಹೇಳುವಂತದ್ದು. ಸೊ ಇದು ಇಂಪಾರ್ಟೆಂಟ್, ರಘುವಂಶದ ಬಗ್ಗೆ. ಇದಾದ ನಂತರ ನೆಕ್ಸ್ಟ್ ಮೇಘದೂತಂ ಅಂತಂದ ಹೇಳಿ ಒಂದು ಕೃತಿ. ಮೇಘದೂತ ಅಂತಂದ ಹೇಳಿ ಕೃತಿ. ಇದು ಯಕ್ಷ ತನ್ನ ಪತ್ನಿಗೆ ಹೇಳಿರುವಂತಹ ವಿರಹದ ಕತೆ ಅಂತಂದ ಹೇಳ್ತೀವಿ, ಮೇಘದೂತ. ಇದಾದ ನಂತರ ಋತು ಸಂಹಾರ. ಇನ್ನೊಂದ್ ಯಾವ್ದಂತಂದ್ರೆ ಋತು ಸಂಹಾರ.
ಇದು ಇದು 6 ಋತುಗಳದ ಅಂದ್ರ ವರ್ಷದ 6 ಋತುಗಳ ಪ್ರಕೃತಿಯ ಹಿನ್ನೆಲೆಯನ್ನ ಎಕ್ಸ್ಪ್ಲೇನ್ ಮಾಡುವಂತ ಕೃತಿ ಯಾವ್ದಂದ್ರ ಋತು ಸಂಹಾರ. ಈ 7 ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, 1857ರ ದಂಗೆಯ ಸಂದರ್ಭದಲ್ಲಿ ನಾನಾ ಸಾಹೇಬ್ ಅವರ ಮುಖ್ಯ ಮಿಲಿಟರಿಯ ಸಲಹೆಗಾರ ಅಥವಾ ದಂಗೆಯನ್ನ ಮುನ್ನಡೆಸಿದ ವ್ಯಕ್ತಿ ಯಾರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾರಂತಂದ ಹೇಳಿದ್ರ ತಾತ್ಯಾ ಟೋಪೆ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳ್ತೀವಿ? ತಾತ್ಯಾ ಟೋಪೆ. 1857ರ ದಂಗೆ ಒಳಗಡೆ ನಾನಾ ಸಾಹೇಬ್ನ ಹೆಡ್ ಆಗಿ ಯಾರು ಮಾಡ್ತಾರ ಅಂತಂದ್ರೆ ತಾತ್ಯಾ ಟೋಪೆ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್, ಅಜಮುಲ್ಲಾ ಖಾನ್ ಅಂತಂದ ಹೇಳಿ ಬರ್ತಾರಲ್ಲ. ಸೊ ಅಜಮುಲ್ಲಾ ಖಾನ್ ಇವ್ರ ಏನಂತಂದ್ರೆ ನಾನಾ ಸಾಹೇಬರ ರಾಜಕೀಯ ಸಲಹೆಗಾರರು. ನಾನಾ ಸಾಹೇಬ್ ಏನ್ ಬರ್ತಾನಲ್ಲ, ಇವ್ರ ರಾಜಕೀಯ ಸಲಹೆಗಾರ ಯಾರಂದ್ರ ಅಜಿಮುಲ್ಲಾ ಖಾನ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇವು ಇಷ್ಟೇ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ, ಇದನ್ ಬಿಟ್ಟು ಬೇರೆ ಏನ್ ಬೇಡ, ಬಾಳ ಆಗತ್ತ. ಮತ್ತೆ ಅಶೋಕನ ಶಾಸನಗಳಲ್ಲಿ ಉಲ್ಲೇಖಿಸಲಾದಂತಹ ದಮ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳ ಮುಖ್ಯ ಕರ್ತವ್ಯವೇನು ಅಂತಂದೇಳಿ, ಇವ್ರದ್ದು ಮುಖ್ಯ ಕರ್ತವ್ಯ ಏನಂತಂದ ಹೇಳಿದ್ರ ಸಾಮ್ರಾಜ್ಯದಲ್ಲಿ ನೈತಿಕತೆಯನ್ನ ಪ್ರಚಾರ ಮಾಡೋದು. ಅಂದ್ರೆ ಬೌದ್ಧ ಧರ್ಮದ ಬಗ್ಗೆ, ಅದ್ರದ್ದು ತತ್ವಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಕೆಲಸ ಯಾರ್ದಾಗಿರುತ್ತಂದ್ರ ದಮ್ಮ ಮಹಾಮಾತ್ರದಾಗಿರತ್ತ. ಇದು ಇಂಪಾರ್ಟೆಂಟ್. ಯಾರನ್ನ ನೇಮಕ ಮಾಡ್ತಾರ? ಅಶೋಕನು ನೇಮಕ ಮಾಡಿರ್ತಾನ ಇವ್ರನ್ನ. ನೆಕ್ಸ್ಟ್ ನೋಡ್ರಿ, ದಮ್ಮ ಮಹಾಮಾತ್ರರು ಬರ್ತಾರಲ್ಲ, ದಮ್ಮ ಮಹಾಮಾತ್ರ ಬಗ್ಗೆ ಹೇಳುವಂತಹ ಒಂದು ಶಾಸನ ಯಾವ್ದಂತಂದ ಹೇಳಿದ್ರೆ 5ನೇ ಶಾಸನ ಅಂತಂದ ಹೇಳ್ತೀವಿ. 5ನೇ ಶಿಲಾಶಾಸನ ಅಂತಂದ ಹೇಳ್ತೀವಿ. ಇದು ದಮ್ಮ ಮಹಾಮಾತ್ರದ ಬಗ್ಗೆ ಹೇಳುತ್ತ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮೇಜರ್ ರಾಕ್ ಎಡಿಕ್ಟ್ ಅಂತಂದ ಹೇಳ್ತೀವಿ. ಶಿಲಾಶಾಸನ ಅಂತಂದ ಹೇಳಿದ್ರೆ 5ನೇ ಶಿಲಾಶಾಸನ ಅಥವಾ ಮೇಜರ್ ರಾಕ್ ಎಡಿಕ್ಟ್ 5ನೇದು. ಸಾಮ್ರಾಜ್ಯವನ್ನ ಏನ್ ಮಾಡ್ತಾರಂತಂದ ಹೇಳಿದ್ರ ರಾಜಧಾನಿಗಳು ಡಿಫ್ರೆಂಟ್ ಆಗಿರ್ತಾವ. ಮೇನ್ ಯಾವ್ದಂತಂದ ಹೇಳಿದ್ರ ಪಾಟಲಿಪುತ್ರ ಅಂತಂದ ಹೇಳ್ತೀವಿ. ಮೇನ್ ಯಾವ್ದು? ಪಾಟಲಿಪುತ್ರ ರಾಜಧಾನಿ ಆಗಿದ್ರು ಹೊರತು ದೂರದ ಪ್ರಾಂತ್ಯಗಳಿಗೆ ಕರೆಕ್ಟ್ ಆಗಿಲ್ಲ ಅಂತಂದ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಇದು. ಒಂದ್ ಯಾವ್ದಂತಂದ ಹೇಳಿದ್ರೆ ತಕ್ಷಶಿಲಾ ಅಂತಂದ ಹೇಳ್ತೀವಿ, ಔಟ್ ಸೈಡ್ ಬರುತ್ತೆ ಇದು ತಕ್ಷಶಿಲಾ. ಇದೊಂದು ರಾಜಧಾನಿ ಆಗಿದ್ರೆ, ಪ್ರಾಂತ್ಯಗಳ ರಾಜಧಾನಿ ಆಗಿದ್ರೆ. ಇನ್ನೊಂದ್ ಯಾವ್ದು? ಉಜ್ಜಯಿನಿ ಅಂತಂದ ಹೇಳಿ, ಮಿಡಲ್ ಉಜ್ಜಯಿನಿ. ಕ್ಷಿಪ್ರಾ ನದಿಯ ದಡದಲ್ಲಿ ಬರುತ್ತೆ ಉಜ್ಜಯಿನಿ, ಅಲ್ಲಿ ಮಹಾಕುಂಭ ಮೇಳ ನಡೆಯುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ರೆ ಸುವರ್ಣಗಿರಿ. ಇನ್ನೊಂದ್ ಯಾವ್ದಂತಂದ್ರೆ ಸುವರ್ಣಗಿರಿ. ಸುವರ್ಣಗಿರಿ ನಮ್ ಕರ್ನಾಟಕದಲ್ಲಿತ್ತು, ನೆನ್ಪಿಟ್ಕೊಡ್ರಿ. ಆ ಟೈಮ್ ಒಳಗಡೆ ರಾಜಧಾನಿ ಕರ್ನಾಟಕದಲ್ಲಿ ಸುವರ್ಣಗಿರಿ ಅಂತಂದೇಳಿ. ಇಷ್ಟ ಆದ್ರೆ ಇಲ್ಲಿ ದಮ್ಮ ಮಹಾಮಾತ್ರಗಳು ತುಂಬಾ ಬರ್ತಾರೆ. ಇನ್ನೊಬ್ರು ಯಾರು? ಸಂಘಮಿತ್ರೆ ಅಂತಂದೇಳಿ, ಅವನ ಮಗಳು ಸಂಘಮಿತ್ರೆ. ಅದಾದ ನಂತರ ಮಹೇಂದ್ರ ಅಂತಂದೇಳಿ. ಇವ್ರು ದಮ್ಮ ಮಹಾಮಾತ್ರರಲ್ಲ, ಬಟ್ ಅದ್ರ ಸ್ವಯಂ ಇಚ್ಛೆಯಿಂದ ಏನ್ ಮಾಡ್ತಾರ ಅಂತಂದ್ರೆ ಇವ್ರು ಎಲ್ಲಿ ಹೋಗ್ತಾರ? ಶ್ರೀಲಂಕಾಕ್ ಹೋಗ್ತಾರ. ಶ್ರೀಲಂಕಾಕ್ ಹೋಗಿ ಏನಂತಂದ ಹೇಳಿದ್ರ ಅಲ್ಲಿ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ತಾರ. ಇದು ಪಾಯಿಂಟ್ ಆದ್ರೆ ಇನ್ನು ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ. ಈಗ ಯಾರ್ಯಾರು ಎಲ್ಲಿ ಹೋಗ್ತಾರ ಅಂತಂದ ಹೇಳಿ, ಈಗ ನೋಡ್ರಿ ಯಾರ್ಯಾರು ಅಂತಂದ್ರೆ ಮಜ್ಜಂತಿಕ ಅಂತಂದ ಹೇಳಿ. ಫಸ್ಟ್ ಒನ್ ಯಾರಂತಂದ್ರೆ ದಮ್ಮ ಮಹಾಮಾತ್ರರು. ಮಜ್ಜಂತಿಕ ಅನ್ನೊಬ್ಬನ್ ಬರ್ತಾನ. ಇವನ್ ಎಲ್ಲಿ ಹೋಗ್ತಾನಂದ್ರ ಜಮ್ಮು ಕಾಶ್ಮೀರ್ ಮತ್ತು ಗಾಂಧಾರ ಪ್ರದೇಶಗಳಿಗೆ, ಅಂದ್ರೆ ಇವಾಗಿಂದ ಅಫ್ಘಾನಿಸ್ತಾನ, ಅಲ್ಲಿ ಹೋಗಿ ಪ್ರಚಾರ ಮಾಡ್ತಾನ. ಅಲ್ಲಿ ತುಂಬಾ ಪ್ರಚಾರ ಮಾಡಿದಾನೆ, ಯಾಕಂದ್ರೆ ಅಫ್ಘಾನಿಸ್ತಾನದೊಳಗಡೆ ಇನ್ನೂ ಕೂಡ ಬೌದ್ಧ ಮೂರ್ತಿಗಳೆಲ್ಲ ಕಂಡು ಬರ್ತಾವ. ನೆಕ್ಸ್ಟ್ ಮಹಾದೇವ ಅಂತಂದೇಳಿ. ಮಹಾದೇವ, ಈ ಮಹಾದೇವ ಎಲ್ಲಿಗೆ ಬರ್ತಾ ಅಂತಂದ್ರೆ ಮೈಸೂರು ಪ್ರಾಂತ್ಯಕ್ಕೆ. ಮೈಸೂರನ್ನ ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರು? ಮಹಿಷ ಮಂಡಲ ಅಂತಂದ ಹೇಳಿ ಕರಿತಾ ಇದ್ರು. ಚಾಮುಂಡೇಶ್ವರಿ ಮಹಿಷ ಮಂಡಲ, ಮಹಿಷಾಸುರ. ಅದಾದ ನಂತರ ನೆಕ್ಸ್ಟ್ ರಕ್ಷಿತ ಅಂತಂದ ಹೇಳಿ. ಇವ್ ರಕ್ಷಿತ ಇದ್ದವನು ಬನವಾಸಿಗ್ ಬರ್ತಾನ. ಬನವಾಸಿ ಕದಂಬರ ಅಲ್ಲಿ ಬಂದೇನಂತಂದ ಹೇಳಿದ್ರ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಪ್ರದೇಶಕ್ಕೆ. ಆಮೇಲೆ ನೆಕ್ಸ್ಟ್ ಇನ್ನೊಬ್ನು ದಮ್ಮ ರಕ್ಷಿತ ಅಂತಂದ ಹೇಳಿ. ಇನ್ನೊಬ್ನ ಯಾರಂತಂದ ಹೇಳಿದ್ರ ದಮ್ಮ ರಕ್ಷಿತ ಅನ್ನೋನು. ಇವನು ಪಶ್ಚಿಮ ಭಾರತ ಪ್ರದೇಶಗಳಿಗೆ, ಈ ಕಡೆ ಪಶ್ಚಿಮ ಭಾರತದ ಪ್ರದೇಶಗಳಿಗೆ ಹೋಗ್ತಾನ, ದಮ್ಮ ರಕ್ಷಿತ. ಆಮೇಲೆ ಮಹಾದಮ್ಮ ರಕ್ಷಿತ ಅಂತಂದೇಳಿ. ಇವ್ರ ಹೆಸರುಗಳು ಹಿಂಗ ಅದಾವ. ಮಹಾದಮ್ಮ ರಕ್ಷಿತ ಅಂತಂದ ಹೇಳಿ ಬರ್ತಾನ. ಇವನು ಮಹಾರಾಷ್ಟ್ರಕ್ಕೆ ಬರ್ತಾನೆ. ಇಲ್ಲಿ ಮಹಾರಾಷ್ಟ್ರಕ್ಕೆ ಮಹಾದಮ್ಮ ರಕ್ಷಿತ. ಅದಾದ ನಂತರ ಸೋನ ಮತ್ತು ಉತ್ತರ ಅಂತಂದೇಳಿ ಇಬ್ಬರು ಜನ ಯಾರಂದ್ರ ಸೋಮ ಮತ್ತು ಉತ್ತರ. ಇವ್ರು ಎಲ್ಲಿ ಹೋಗ್ತಾರಂದ್ರ ಆಗ್ನೇಯ ಏಷ್ಯಾ, ಮಯನ್ಮಾರ್, ಅದಾದ ನಂತರ ಥೈಲ್ಯಾಂಡ್ ದೇಶಗಳಿಗೆ. ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಇತರ ಆಗ್ನೇಯ ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರಚಾರ ಮಾಡ್ತಾರ. ಸೋನ ಮತ್ತು ಉತ್ತರ ಅನ್ನೋ ಇಬ್ರು ಜನರು. ಇವರೆಲ್ಲ ಏನಂತಂದ್ರೆ ದಮ್ಮ ಮಹಾಮಾತ್ರರು. ಎಲ್ಲೆಲ್ಲಿ ಹೋಗಿ ಇವ್ರ ಹೆಸರುಗಳು ಅಷ್ಟ ಇನ್ಸ್ಕ್ರಿಪ್ಷನ್ ಒಳಗಡೆ ಅದಾವ, ಅದಕ್ಕೋಸ್ಕರ ನಮ್ಗೆ ಗೊತ್ತಾಗಿದಾವ. ಇನ್ನ ಉಳಿದಿದ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.